ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಪೂಜಾ ಮನೆ ಒಳಗಡೆ ಹೋಗ್ತಿದ್ದಂಗೆ ಅದನ್ನ ನೋಡಿ ಪೂಜನ್ಗೆ ಭಯ ಆಗ್ತಿರತ್ತೆ. ಏನಂಟಿ ಇವತ್ತು ಡಿಫ್ರೆಂಟ್ ಆಗಿ ಬಂದಿದ್ದೀರಾ, ಏನ್ ಸಮಾಚಾರ ಅಂತ ಪೂಜಾ ಕೇಳ್ಬೇಕಾದ್ರೆ, ಅದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲಮ್ಮ, ಅದಕ್ಕೆ ಇಂಥ ಡ್ರೆಸ್ ಸೂಟ್ ಆಗತ್ತೆ, ಅದಕ್ಕೆ ಹಾಕೊಂಡ್ ಬಂದೆ. ಹೌದು, ಇಲ್ಲಿರೋದ್ ಯಾರು, ನಿನ್ ಫ್ರೆಂಡಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಆಂಟಿ, ಇವಳು ನನ್ ಫ್ರೆಂಡ್ ಸುಮಾ ಅಂತ ಪೂಜಾ ಹೇಳ್ತಾಳೆ. ಓ ಹೌದಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಹೌದು ಆಂಟಿ, ರೋಹಿಣಿಗೂ ಇವಳು ಫ್ರೆಂಡ್ ಆಗ್ಬೇಕು ಅಂತ ಪೂಜಾ ಹೇಳ್ಬೇಕಾದ್ರೆ, ಓ ಅವಳ ಫ್ರೆಂಡಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಬನ್ನಿ ಆಂಟಿ ಕುತ್ಕೊಳ್ಳಿ ಅಂತ ಪೂಜಾ 3 ಜನನು ಕುತ್ಕೊಳ್ಳೋದಕ್ಕೆ ಹೇಳ್ತಾಳೆ. ಮಾಸ್ಟರ್, ಈ ಹುಡ್ಗಿ ನಿಮ್ಗೆ ಗೊತ್ತಿರೋಳ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ಹೌದೌದು, ಅವಳಿದಾಳಲ್ಲ ಗುಂಗ್ರಿ, ಅವಳ ಫ್ರೆಂಡ್ ಇವಳು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಅಜ್ಜಿ ಬಂದ್ಬಿಟ್ಟಿದಾರಲ್ಲಮ್ಮ ಇಲ್ಗೆ ಅಂತ ಕ್ರಿಶ್ ರೋಹಿಣಿ ಹತ್ರ ಹೇಳ್ತಿರ್ತಾನೆ. ಅಯ್ಯೋ ಕ್ರಿಶ್, ಮಾತಾಡ್ಬಿಡ ಕಣೋ, ಅವ್ರು ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ ಕತೆ ಅಂತ ರೋಹಿಣಿ ಕ್ರಿಶ್ ಬಾಯಿನ ಮುಚ್ಚಿಸ್ತಾಳೆ. ಆಂಟಿ, ತಿನ್ನೋದಿಕ್ಕೆ ಏನಾದ್ರೂ ತಗೋತೀರಾ ಅಂತ ಪೂಜಾ ಕೇಳ್ಬೇಕಾದ್ರೆ, ನಮ್ಮ ನಡ್ಕೊಂಡ್ ಒಂದು ಸುಸ್ತಾಗಿದೆ, ಜ್ಯೂಸ್ ಕೊಡು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಈ ಕಸ್ತೂರಿ ಯಾವಾಗ್ಲೂ ತಿಂಡಿ ತಿನ್ನೋದ್ರಲ್ಲ ಇರ್ತಿಯಲೆ, ತಿಂಡಿ ಪೋತಿ, ಅದೇನು ಬೇಡಮ್ಮ. ಹೌದಮ್ಮ, ನಿನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಕೇಳ್ಪಟ್ಟೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಆಂಟಿ, ಆದಷ್ಟು ಬೇಗ ಮದ್ವೆ ಇನ್ವಿಟೇಷನ್ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಓ ಹಾಗ, ಸರಿ, ಒಳ್ಳೇದಾಯ್ತು. ಅದು ನಾವಿವಾಗ ಬಂದಿದ್ದಿಲ್ಗೆ ಏನಂದ್ರೆ, ನಾವಿವಾಗ ಯೋಗ ಕ್ಲಾಸ್ ನ ಶುರು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಹಾಗ ಆಂಟಿ, ನೀವ್ ಮೊದ್ಲು ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ರಿ ಅಲ್ವಾ ಅಂತ ಪೂಜಾ ಕೇಳ್ಬೇಕಾದ್ರೆ, ಹೂನಮ್ಮ, ಅದ್ ನಡೆಸ್ತಿದ್ವಿ, ಅದ್ರಿಂದಾನೇ ದೊಡ್ಡ ಸಮಸ್ಯೆ ಆಯ್ತಲ್ಲ, ರೋಹಿಣಿ ಈಗಾಗ್ಲೇ ಹೇಳಿರ್ಬೇಕಲ್ವಾ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹಾ ಹೌದು ಆಂಟಿ ಹೇಳಿದಾಳೆ ಅಂತ ಪೂಜಾ ಹೇಳ್ತಾಳೆ. ಇವಾಗ ಯೋಗ ಕ್ಲಾಸ್ ನ ಶುರು ಮಾಡ್ತಾ ಇದೀನಿ, ನಿನ್ಗೆ ಮದ್ವೆ ಆದ್ಮೇಲೆ ನಿನ್ ಗಂಡಿನ ಜೊತೆ ಬಂದು ಸೇರ್ಕೋ, ಬಾಡಿ ಫಿಟ್ ಅಂಡ್ ಫೈನ್ ಆಗಿರತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಖಂಡಿತ ಆಂಟಿ, ಯೋಗ ತಾನೆ, ನನ್ಗೆ ಇವಾಗ್ಲೇ ಯೋಗ ಕಲ್ತ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಪರಿಸ್ಥಿತಿಲಿದೀನಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಶಾಂತಿ ಸುಮನ್ನ ನಿನಗ್ ಮದ್ವೆ ಆಗಿದ್ಯಾ ಅಂತ ಕೇಳ್ತಾರೆ. ಹೂನಂಟಿ, ನನ್ ಮದ್ವೆ ಆಗಿದೆ ಅಂತ ಸುಮಾ ಹೇಳ್ಬೇಕಾದ್ರೆ, ಹಾಗಿದ್ರೆ ನೀನ್ ಬಂದು ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೊಮ್ಮ, ಯಾಕಂದ್ರೆ ಮದ್ವೆ ಆಗಿರೋರ್ನ ಮಾತ್ರ ನಾವು ಯೋಗ ಕ್ಲಾಸ್ಗೆ ಸೇರಿಸ್ಕೊತಾ ಇರೋದು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆಲ್ರೆಡಿ ನಾನು ನನ್ ಗಂಡ ಇಬ್ರು ಜಿಮ್ಗೆ ಹೋಗ್ತಾ ಇದೀವಿ ಅಂತ ಸುಮಾ ಹೇಳ್ಬೇಕಾದ್ರೆ, ನೋಡಮ್ಮ, ಅಲ್ಲಿ ಹೋಗಿ ನೀವು ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ರೆ ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಯೋಗ ಕಲ್ತ್ಕೊಂಡ್ರೆ ಆ ರೀತಿ ಏನೂ ಆಗೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆ ಆಂಟಿ, ಈ ತುಂಬಾ ಟೆನ್ಷನ್ ಅಲ್ಲಿ BP ಜಾಸ್ತಿ ಆಗಿ ಅದಕ್ಕೆ ಕೈಕಾಲೆಲ್ಲ ಒದರ್ತಾ ಇದ್ರೆ ಅದಕ್ಕೇನಾದ್ರೂ ಯೋಗ ಇದ್ಯಾ ಆಂಟಿ ಅಂತ ಪೂಜಾ ಕೇಳ್ಬೇಕಾದ್ರೆ, ಓ ಖಂಡಿತ ಇದೆಯಮ್ಮ, ತುಂಬಾ ಯೋಗ ಇದೆ ಅದ್ರಲ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದಾ ಆಂಟಿ, ಹಾಗಾದ್ರೆ ನೀವ್ ಇನ್ಮೇಲೆ ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಮುಂದೊಂದ್ ದಿವ್ಸ ಇದು ನಿಮ್ ಕೆಲ್ಸಕ್ ಬರುತ್ತೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಸುಮ್ನೆ ಇರೆ ಅಂತ ಸುಮಾ ಪೂಜನ್ ಬಾಯ್ನ ಮುಚ್ಚಿಸ್ತಾಳೆ. ಅದು ಆಂಟಿ, ಅದೇನಂದ್ರೆ ನಿಮ್ಗೆ ಹೇಳ್ಕೊಡೋದಿಕ್ಕೆ ಬೇಕಾಗತ್ತೆ ಅಂತ ಹೇಳಿದ್ಲು ಅಷ್ಟೇ ಅವಳು ಅಂತ ಸುಮಾ ಮಾತನ್ನ ತಿರ್ವಾಕ್ ಬಿಡ್ತಾಳೆ. ಸರಿ ಆಯ್ತಮ್ಮ, ಮದ್ವೆ ಆದ್ಮೇಲೆ ಯೋಗ ಕ್ಲಾಸ್ಗೆ ಬಂದು ಸೇರೋದನ್ನ ಮರಿಬೇಡ, ಸರಿನಾ? ಮತ್ತೆ ನಿನ್ ಫ್ರೆಂಡ್ ಬಂದಿದ್ಲಾ ಅಂತ ಶಾಂತಿ ಕೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಯಾರಂಟಿ, ನನ್ಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಅಂತ ಪೂಜೆ ಕೇಳ್ಬೇಕಾದ್ರೆ, ನೀನ್ ಬೇರೆ ಯಾರ್ ಫ್ರೆಂಡ್ ನನ್ಗೇನ್ ಗೊತ್ತೋಮ್ಮ, ನನಗ್ ಕೇಳಿದ್ದು ಆ ಗುಂಗ್ರಿ ಬಂದಿದ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಓ ನಿಮ್ ಸೊಸೆನ್ ಕೇಳ್ತಾ ಇದೀರಾ ಅಂತ ಪೂಜಾ ಹೇಳ್ದಾಗ, ಅವಳ ಸೊಸೆ ಅಂತ ಬೇರೆ ಹೊಗಳೋ ಅಂತ ಕೆಲ್ಸ ಅವಳೇನ್ ಮಾಡಿದಾಳೆ, ನನ್ನನ್ನ ಹೆಂಗೆಲ್ಲ ಯಾಮಾರ್ಸಿದಾಳೆ. ಹೌದು, ಅವಳು ಶ್ರೀಮಂತ್ರ ಮನೆ ಮಗಳಲ್ಲ ಅನ್ನೋದು ನೀನು ಮುಂಚೆನೆ ಗೊತ್ತಿತ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಆಂಟಿ, ದೇವ್ರ ಸತ್ಯವಾಗ್ಲೇ ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಆಂಟಿ, ನಾನೇ ಕೇಳಿ ಶಾಕ್ ಆದೆ ಗೊತ್ತಾ. ಅಯ್ಯೋ ಪಾಪಿ, ಇಂಥ ಸುಳ್ಳೆಲ್ಲ ಹೇಳ್ಬಿಟ್ಟಿಯಲ್ಲ ಅಂತ ನಾನೇ ಅವಳಿಗೆ ಚೆನ್ನಾಗ್ ಬೈದೆ ಗೊತ್ತಾ. ಸ್ವಲ್ಪ ದಿವಸದಿಂದ ಅವಳು ನನ್ ಜೊತೆ ಮಾತಾಡದೆ ಬಿಟ್ಬಿಟ್ಟಿದ್ದಾಳೆ. ನೀವೆಷ್ಟು ಒಳ್ಳೆಯವರು ಆಂಟಿ, ಹೋಗಿ ಹೋಗಿ ನಿಮ್ಮನ್ನ ಯಾಮರ್ಸಿದಾಳಲ್ಲ ಅಂತ ಪೂಜಾ ತನಗೇನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾಳೆ. ಒಳ್ಳೆಯವಳ ತರ ಮುಖವಾಡ ಹಾಕೊಂಡು ನಮ್ಮನ್ನ ಮುಟ್ಟಾಳ್ರಾಗ್ ಮಾಡಿದ್ಲು. ನಿಮ್ಮಿಬ್ರಿಗೂ ಒಂದ್ ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಅವಳತ್ರ ಫ್ರೆಂಡ್ಶಿಪ್ ನ ಇಟ್ಕೊಳ್ಳೇಬೇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರುತ್ತೆ. ಏನೇ ಶಾಂತಿ, ನಿನ್ ಸೊಸೆ ಬಗ್ಗೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ನಾನ್ ಹೇಳಿದ್ರೆ ಏನ್ ತಪ್ಪಿದೆ ಹೇಳು, ಇವ್ರ ಹತ್ರನೂ ಸುಳ್ಳು ಹೇಳಿ ಯಾಮಾರ್ಸಿದಾಳೆ ಅಂತಂದ್ರೆ ಅವಳು ಎಂತವಳು ಅನ್ನೋದು ನಿನಗ್ ಗೊತ್ತಾಗ್ತಿಲ್ವೇನೆ? ನೋಡಮ್ಮ, ಅವಳು ಒಂದ್ ರೀತಿ ಈ ದುಷ್ಟ ಶಕ್ತಿ ಇದ್ದಂಗೆ, ಅವಳ ಜೊತೆ ಸೇರಕ್ ಹೋಗ್ಬೇಡ, ಸರಿನಾ? ಹುಷಾರು ಅಂತ ಹೇಳಿ ಶಾಂತಿ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಕೋಪದಿಂದ ಬಾಗ್ಲನ್ನ ಗುದ್ದುತ್ತಾಳೆ. ಏನದು ಸೌಂಡು ಅಂತ ಶಾಂತಿ ಹಿಂತಿರುಗಿ ಕೇಳ್ಬೇಕಾದ್ರೆ, ಅದು ಒಳಗಡೆ ಅಂತ ಪೂಜಾ ಹೇಳಿದಕ್ಕೆ ಭಯ ಪಡ್ತಿರ್ತಾಳೆ. ಒಳಗಡೆ ಯಾರಿದ್ದಾರೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಯಾರು ಇಲ್ಲ ಆಂಟಿ, ಕಿಟ್ಕಿ ಗಾಳಿಗೆ ಬಡ್ಕೊಂಡಿರ್ಬೇಕಷ್ಟೇನೆ ಅಂತ ಸುಮಾ ಹೇಳ್ತಾಳೆ. ಹೌದು ಹೌದು ಆಂಟಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಸ್ವಲ್ಪ ಸೈಡ್ಗ್ ಬಾಮ್ಮ, ನಾನೇ ನೋಡ್ತೀನಿ ಅಂತ ಬಾಗ್ಲತ್ರ ಹೋದಾಗ ಅಲ್ಲಿ ಸುಮಾ ನಿಂತಿರ್ತಾಳೆ. ನಿನ್ ಹೆಸರು ಸುಮಾ ತಾನೆ ಅಂತ ಶಾಂತಿ ಕೇಳ್ದಾಗ
ಕೇಳಿದಾಗ ಹೌದು ಆಂಟಿ ಅಂತ ಸುಮಾ ಹೇಳ್ತಾಳೆ. ಸರಿ ಖಂಡಿತ ಕ್ಲಾಸಿಗೆ ಸೇರೋದನ್ನ ಮರಿಬಿಡಮ್ಮ ಅಂತ ಹೇಳಿ ಶಾಂತಿ ವಿಶಾಲಾಕ್ಷಿ ಮತ್ತೆ ಕಸ್ತೂರಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಶಾಂತಿ ಅಲ್ಲಿಂದ ಹೋಗ್ತಿದ್ದಂಗೆ ರೋಹಿಣಿ ರೂಮಿಂದ ಆಚೆಗೆ ಬರ್ತಾಳೆ. ಅಬ್ಬಾ ದೇವ್ರ ದಯದಿಂದ ಹೊರಟೋದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನೇ ಇದು ಇವತ್ತು ನಿಮ್ ಫ್ಯಾಮಿಲಿ ಪೂರ್ತಿ ಇಲ್ಲಿಗೆ ಬರೋ ತರ ಕಾಣಿಸ್ತಿದ್ಯಲ್ಲಿ ಅಂತ ಪೂಜಾ ಹೇಳ್ಬೇಕಾದ್ರೆ, ರೋಹಿಣಿ ನೀನ್ ಯಾಕ್ ನಿಮ್ ಅತ್ತೆಗೆ ಹೆದರ್ಕೋತೀಯ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಕಣೆ. ಅಮ್ಮ ತುಂಬಾ ಟೆರರ್ ಆಗಿರೋ ಲೇಡಿ ತರ ಇದಾರಲ್ಲಿ, ಹೇಗೆ ಅವ್ರನ್ನ ಡೈಲಿ ಅವ್ರನ್ನ ಸುಧಾರಿಸ್ತೀಯಾ ಅಂತ ಸುಮಾ ಕೇಳ್ಬೇಕಾದ್ರೆ, ಎಲ್ಲ ನನ್ ಹಣೆ ಬರ ಕಣೆ. ಅಲ್ಲೇ ಕಣೆ ಅವ್ರು ತುಂಬಾ ಒಳ್ಳೆಯವ್ರಾ, ನಾನು ತುಂಬಾ ಕೆಟ್ಟವಳ, ನಾನ್ ನಿನಗೆ ಯಾಮಾರ್ಸೋಳ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇನ್ನೇನೇ ಮಾಡ್ಲಿ ನಾನು, ಎಲ್ಲಾ ಸತ್ಯನೂ ಗೊತ್ತು ಅಂತ ಹೇಳಿದ್ರೆ ನಿಮ್ ಅತ್ತೆ ನನ್ನನ್ನ ಮುಗಿಸ್ಬಿಟ್ಟಿರೋರಿಷ್ಟೊತ್ಗೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಆದ್ರೂ ರೋಹಿಣಿ ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ ಅಂತ ಸುಮಾ ಹೇಳ್ಬೇಕಾದ್ರೆ, ಯಾರು ಇವಳು ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸುತ್ತಾ? ಏಯ್ ಆ ಕುಟುಂಬಕ್ಕೆ ಎಷ್ಟು ಸುಳ್ಳು ಹೇಳಿದಾಳ್ ಗೊತ್ತಾ ಇವಳು, ಎಷ್ಟು ಯಾಮರ್ಸಿದಾಳ್ ಗೊತ್ತಾ ಅಂತ ಪೂಜಾ ಹೇಳ್ಬೇಕಾದ್ರೆ, ಯಾಕೆ ಪೂಜಾ ನೀನು ಅವ್ರ ಜೊತೆ ಸೇರ್ಕೊಂಡು ಇದೇ ರೀತಿ ಮಾತಾಡ್ತಾ ಇದ್ಯಾ, ಯಾಕೆ ಎಲ್ರ ದೃಷ್ಟಿಲಿ ನನ್ನನ್ನ ಕೆಟ್ಟವಳಾಗ್ ಮಾಡ್ತಿದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಾನ್ ನಿನ್ನ ಕೆಟ್ಟವಳಾಗ್ ಮಾಡ್ತಿಲ್ಲ ಕಣೆ, ನೀನೇ ನೋಡ್ತಿದ್ಯಲ್ಲ, ನೀನ್ ಇರ್ಬೇಕಾದ್ರೇನೆ ಕರೆಕ್ಟ್ ಆಗಿ ಮೀನಾ ಮತ್ತೆ ನಿಮ್ ಅತ್ತೆ ಎಲ್ರು ಬರ್ತಿದಾರೆ. ಈ ಸಲ ನೀನ್ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಪ್ರತಿ ಸಲಿನೂ ನೀನು ತಪ್ಪಿಸ್ಕೊಳ್ಳೋದಕ್ ಆಗೋದಿಲ್ಲ ಅಲ್ವೇನೆ. ಚೆನ್ನಾಗಿ ಯೋಚನೆ ಮಾಡಿ ಆದಷ್ಟು ಬೇಗ ಒಂದು ನಿರ್ಧಾರಕ್ ಬಾರೆ. ಕ್ರಿಶ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ, ಪಾಪ ಕಣೆ ಅವನು ಅಂತ ಪೂಜಾ ಹೇಳ್ಬೇಕಾದ್ರೆ ರೋಹಿಣಿ ಕೃಷ್ಣ ತಬ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಮತ್ತೆ ವಿಶಾಲಾಕ್ಷಿ ಓಡಾಡಿ ಸುಸ್ತಾಗಿ ಇನ್ನು ಓಡಾಡಕ್ ಆಗೋದಿಲ್ಲ, ಯಾವ್ದಾದ್ರು ಆಟೋದಲ್ಲಿ ಹೋಗೋಣ ಅಂತ ಆಟೋನ ಕರೆದಾಗ ಒಂದ್ ಆಟೋ ಬಂದು ನಿಲ್ಲತ್ತೆ. ಸರಿ ಬನ್ನಿ ಕುತ್ಕೊಳ್ಳಿ, ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ 3 ಜನ ಹೋಗಿ ಆಟೋದಲ್ಲಿ ಕುತ್ಕೋತಾರೆ. ಆಟೋದಲ್ಲಿ ಸರಿಯಾಗಿ ಕುತ್ಕೊಳಕ್ ಆಗದೆ ಒದ್ದಾಡ್ತಿರ್ತಾರೆ. ಏನಮ್ಮ ಇದು ಗಾಡಿ ಮುಂದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾ ಆಟೋದವನು ಇವ್ರ ಮುಖನೇ ನೋಡ್ತಿರ್ತಾನೆ. ಸರಿ ಅಂತ ಹೇಳಿ ಆಫ್ ಮಾಡಿ ಮತ್ತೆ ಆನ್ ಮಾಡೋದಿಕ್ಕೆ ನೋಡ್ತಾನೆ ಆಟೋ ಡ್ರೈವರ್, ಆದ್ರೆ ಆಟೋ ಸ್ಟಾರ್ಟ್ ಆಗ್ತಾನೆ ಇರೋದಿಲ್ಲ. ಯಾಕಪ್ಪ ಏನಾಯ್ತು ಅಂತ ಶಾಂತಿ ಕೇಳಿದಾಗ, ಏನೋ ಗೊತ್ತಿಲ್ಲಮ್ಮ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಅಂತ ಡ್ರೈವರ್ ಹೇಳ್ಬೇಕಾದ್ರೆ, ಏನಯ್ಯ ಯಾವ್ದೋ ಡಕೋಟಾ ಗಾಡಿ ಇಟ್ಕೊಂಡು ಈ ರೀತಿ ಆಡ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಲ್ಲಮ್ಮ ನೀವು ಕೈ ಅಡ್ಡ ಹಾಕ್ದಾಗ ನನ್ ಗಾಡಿ ಓಡಿಸ್ಕೊಂಡೆ ತಾನೇ ಬಂದಿದ್ದು, ನೀವು ಕುತ್ಕೊಂಡ್ಮೇಲೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ನಮ್ ಆಟೋ ಕರೆಕ್ಟ್ ಆಗೇ ಇದೆ ಅಮ್ಮ, ನಮ್ಮ ಓವರ್ ಲೋಡ್ ಆಗಿರೋ ತರ ಕಾಣಿಸ್ತಾ ಇದೆ, ಸ್ವಲ್ಪ ಯಾರಾದ್ರೂ ಕೆಳಗಡೆ ಇಳಿರಿ, ಸ್ಟಾರ್ಟ್ ಮಾಡಾದ್ಮೇಲೆ ಆಮೇಲೆ ಮತ್ತೆ ಕುತ್ಕೊಂಡ್ರಾಯ್ತು ಅಂತ ಆಟೋ ಡ್ರೈವರ್ ಹೇಳ್ಬೇಕಾದ್ರೆ, ಏನಪ್ಪಾ ನಮ್ಮನ್ ನೋಡಿದ್ರೆ ಓವರ್ ಲೋಡ್ ಅಂತ ಹೇಳ್ತಾ ಇದ್ಯಾ, ಮಾಮೂಲಿಯಾಗಿ ಒಂದ್ ಆಟೋದಲ್ಲಿ 3 ಜನ ತಾನೇ ಬರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡಮ್ಮ 3 ಜನ ಆಟೋದಲ್ಲಿ ಹೋಗೋದು ನಾರ್ಮಲೇ, ಆದ್ರೆ ಎಂತವ್ರು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ, ಗಾಡಿಲಿ ಎಷ್ಟು ಲೋಡ್ ಹಾಕ್ಬೇಕು ಅಂತ ಒಂದು ರೂಲ್ಸ್ ಇರುತ್ತಮ್ಮ, ಅದಕ್ಕಿಂತ ಜಾಸ್ತಿ ಆದ್ರೆ ಓವರ್ ಲೋಡೇ ಆಗೋದು, ನೀವು ಸ್ವಲ್ಪ ಇಳಿರಮ್ಮ ಅಂತ ಆಟೋ ಡ್ರೈವರ್ ಹೇಳ್ಬೇಕಾದ್ರೆ, ಏನಪ್ಪಾ ನೀನು ನಿನ್ನ ಆಟೋ ಶುರು ಆಗ್ತಿಲ್ಲ ಅಂತ ಅನ್ಬಿಟ್ಟು ನಮ್ಮೇಲೆ ಆರೋಪ ಮಾಡ್ತಿದ್ಯಾ ಅಂತ ಕಸ್ತೂರಿನ ನೋಡ್ಕೊಂಡು ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ನನ್ನನ್ ಯಾಕೆ ನೋಡ್ತಿದ್ಯಾ ಅಂತ ಕಸ್ತೂರಿ ಅವರು ಕೇಳ್ತಾರೆ. ನಮ್ಮನ್ನೇ ಓವರ್ಲೋಡು ಅಂತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಮ್ಮ ನೀವು ಸ್ವಲ್ಪ ಕೆಳಗಡೆ ಇಳಿರಿ, ನಾನ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಅಂತ ಆಟೋ ಡ್ರೈವರ್ ಹೇಳಿದಾಗ, ಶಾಂತಿ ಸ್ವಲ್ಪ ಇಳಿಯೇ ನೋಡೇ ಬಿಡೋಣ ಅದನ್ನ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಸರಿ ಆಯ್ತು ಅಂತ ಶಾಂತಿ ಕೆಳಗಡೆ ಇಳಿತಾಳೆ. ಹಾಗೆ ಕಸ್ತೂರಿ ಮತ್ತೆ ವಿಶಾಲಾಕ್ಷಿ ಇಬ್ರು ಕೆಳಗಡೆ ಇಳಿತಾರೆ. ಆಟೋ ಡ್ರೈವರ್ ಮೊದಲನೇ ಸಲಿ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿದಾಗ ಅದು ಸ್ಟಾರ್ಟ್ ಆಗೋದಿಲ್ಲ. ನಾನ್ ಹೇಳ್ದೆ ತಾನೆ ಇದು ಯಾವ್ದೋ ಡಕೋಟಾ ಗಾಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ತೆ ಆಟೋ ಡ್ರೈವರ್ ಗಾಡಿನ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿದ್ರೇನಮ್ಮ ನೀವು ಓವರ್ ಲೋಡ್ ಕುತ್ಕೊಂಡಿದಿಕ್ಕೆ ನನ್ ಗಾಡಿ ಹಂಗಾಗಿದ್ದು, ನೋಡಮ್ಮ ಓವರ್ ಲೋಡ್ ಆದ್ರೆ ಈ ಆಟೋ ಅಂತಾನೆ ಅಲ್ಲ ಯಾವ ಆಟೋನು ಮುಂದಕ್ಕೆ ಹೋಗೋದಿಲ್ಲ, ಬಂದು ಕುತ್ಕೊಳ್ಳಿ ಅಂತ ಆಟೋ ಡ್ರೈವರ್ ಹೇಳಿದಾಗ, ಸರಿ ಆಯ್ತು ನಡೀರಿ ಅಂತ 3 ಜನ ಹೋಗಿ ಕುತ್ಕೋತಾರೆ. ಇನ್ನೇನು ಅಲ್ಲಿಂದ ಹೊರಡ್ಬೇಕು ಅನ್ನೋಷ್ಟೊತ್ಗೆ ಶಾಂತಿ ಪ್ರಮಿಳನ್ನ ನೋಡ್ಬಿಡ್ತಾಳೆ. ಮಾಸ್ಟರ್ ಅಲ್ಲೇ ನೋಡ್ತಾ ಇದ್ದೀರಾ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ಇವಳು ಕ್ರಿಶ್ ಅಜ್ಜಿ ಅಲ್ವಾ, ಇವಳೇನಿಲ್ಲಿ ರೋಡ್ ತಿರ್ಗ್ತಾ ಇದ್ದಾಳಲ್ಲ, ಇವಳು ಕಾಣಿಸ್ತಿಲ್ಲ ಅಂತ ಅವರಿಬ್ರು ರೋಡ್ ಅಲಿತಾ ಇದಾರೆ, ಇವಳು ಆರಾಮಾಗಿ ಇಲ್ಲಿ ಸುತ್ತಾಡ್ದಿದ್ದಾಳಲ್ಲ ಅಂತ ಶಾಂತಿ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಾಂತಿ ಮನೆಗ್ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮುಖ ತೊಳ್ಕೊಂಡ್ ಬಂದು ಕುತ್ಕೊಂಡಾಗ ಮೀನಾ ಬಂದು ಶಾಂತಿಗೆ ಕಾಫಿ ಕೊಡ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಹಾಗೆ ಬರ್ತಿದಂಗೆ ಸೂರ್ಯ ಮನೆಯವ್ರೆಲ್ರು ಒಟ್ಟಿಗೆ ಸೇರಿಸ್ತಾನೆ. ಯಾಕೋ ಇಲ್ಲಿ ಕರ್ದಿದ್ದು ಅಂತ ಮನೋಜ ಕೇಳಿದಾಗ, ಹೇಳ್ತೀನಿರ ಅಪ್ಪಯ್ಯ ನೀನ್ ಯೋಗ ಕ್ಲಾಸಿಗೆ ಸೇರ್ತೀಯ ಅಂತ ಸೂರ್ಯ ಕೇಳಿದಾಗ, ಅಲ್ಲ ಕಣ ಸೂರ್ಯ, ಈ ವಯಸ್ಸಿಗೆ ನಾನು ಹೋಗಿ ಸೇರ್ಕೊಂಡು ಯೋಗ ಕಲ್ತ್ಕೊಂಡು ಏನಪ್ಪಾ ಮಾಡ್ಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ಎಷ್ಟೇ ವಯಸ್ಸಾದ್ರೂ ಯೋಗ ಕ್ಲಾಸಿಗೆ ಸೇರ್ಕೋಬಹುದು, ಅದು ಒಂದ್ ರೀತಿ ಮೆಡಿಟೇಷನ್ ಇದ್ದಂಗೆನೆ, ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಮ್ಮ ನಾನ್ ಇವಾಗ್ಲೇ ಚೆನ್ನಾಗಿದ್ದೀನಿ, ಡೈಲಿ ವಾಕಿಂಗ್ ಹೋಗ್ತಾ ಇದೀನಿ, ನನ್ ಬಾಡಿ ಚೆನ್ನಾಗೇ ಇದೆಯಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡ್ರಿ ಬಾಡಿ ಹೇಗೆ ಇದ್ರೂನು ಯೋಗ ಮಾಡೋದ್ರಲ್ಲಿ
ಇನ್ನು ಆರೋಗ್ಯ ಚೆನ್ನಾಗಾಗತ್ತೆ. ಅದು ಬರೀ ದೇಹಕ್ ಮಾತ್ರ ಅಲ್ಲ, ಮನ್ಸ್ಗುನು ಆನಂದ ಕೊಡುತ್ತೆ. ಯಾರ್ ಬೇಕಾದ್ರೂ ಕಲ್ತ್ಕೋಬಹುದು, ಎಷ್ಟನೇ ವಯಸ್ಸಲ್ಲಿ ಬೇಕಾದ್ರೂ ಕಲ್ತ್ಕೋಬಹುದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಹ್ಞೂ ಅಪ್ಪಯ್ಯ, ಇದ್ರಲ್ಲೂ ಹಂಗೆ ಬರ್ದೈತೆ, ಓದ್ತೀನಿ ಕೇಳಿಸ್ಕೊ ಅಂತ ಹೇಳಿ ಶಾಂತಿ ಪಾಂಪ್ಲೆಟ್ ಅಲ್ಲಿ ಹಂಚಿರೋದನ್ನ ತನ್ ಮೊಬೈಲ್ ಅಲ್ಲಿ ಫೋಟೋ ಹೊಡ್ಕೊಂಡ್ ಬಂದಿರ್ತಾನಲ್ಲ ಸೂರ್ಯ, ಅದನ್ನ ನೋಡ್ಕೊಂಡು ಸೂರ್ಯ ಹೇಳ್ತಿರ್ತಾನೆ, ಇದು ನಮ್ ಪಾಂಪ್ಲೆಟ್ ಹೊಡ್ಸಿರೋ ತರ ಇದೆಯಲ್ಲ ಅಂತ ಶಾಂತಿ ಯೋಚನೆ ಮಾಡ್ಬೇಕಾದ್ರೆ, ಎಸ್ ಯೋಗ ಸೆಂಟರ್ ಅಂತ ಸೂರ್ಯ ಹೇಳ್ತಿದ್ದಂಗೆ, ಏನು ಎಸ್ ಯೋಗ ಸೆಂಟರ, ಅದೇನು ಅದು ಒಂದೇ ಒಂದ್ ಅಕ್ಷರ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ಆ ಎಸ್ ಯಾರೋ ಗೊತ್ತೇ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಯಾರಪ್ಪ ಅದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ, ಅದು ನಾನೇ ಅಂತ ಶಾಂತಿ ಹೇಳ್ದಾಗ ಅದನ್ನ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಹೌದು ಅಪ್ಪಯ್ಯ, ಅದು ಸಕ್ರೆನೆ, ಇಲ್ಲಿ ನೋಡಪ್ಪಯ್ಯ ಫೋಟೋ ಸಮೇತ ಇದೆ ಅಂತ ಹೇಳಿ ಸೂರ್ಯ ತನ್ನ ಮೊಬೈಲ್ ನ ತೋರಿಸ್ತಾನೆ. ಓ, ಎಸ್ ಫಾರ್ ಸಕ್ರೆ ಬೈಲು ಶಾಂತಿನಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಏನಮ್ಮ ಯೋಗ ಸೆಂಟರ್ ಶುರು ಮಾಡ್ತೀಯಾ ಅಂತ ರವಿ ಕೇಳ್ತಾನೆ. ಹೌದು ಕಣ, ಕಸ್ತೂರು ಮನೇಲೆ ಶುರು ಮಾಡ್ತಾ ಇದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಯಾವಾಗ ಶುರು ಮಾಡ್ತೀಯಾ ಅಂತ ಮನೋಜ ಕೇಳ್ತಾನೆ. ಈಗ ತಾನೇ ಡ್ಯಾನ್ಸ್ ಕ್ಲಾಸ್ ನ ಶುರು ಮಾಡಿ ಅದ್ರಲ್ಲಿ ಎಲ್ರು ತಕತೆ ಅಂತ ಕುಣಿಸ್ಬಿಟ್ಟೆ, ಇನ್ನು ಈ ಯೋಗ ಕ್ಲಾಸ್ ಶುರು ಮಾಡಿ ಇನ್ನೇನೆಲ್ಲ ಮಾಡ್ತೀಯೋ ನೀನು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸರಿ ಯೋಗ ಕ್ಲಾಸ್ ನ ಶುರು ಮಾಡ್ತೀನಿ ಅಂತ ನನ್ನ ಹತ್ರ ಹೇಳಲೇ ಇಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಈ ಮನೇಲಿ ಏನಾದ್ರೂ ನಾನು ಒಂದ್ ವಿಷಯ ಹೇಳಿದ್ರೆ ಯಾರು ನನ್ಗೆ ಅದನ್ನ ಮಾಡಕ್ ಬಿಡ್ತೀರಾ ಹೇಳಿ, ನಾನು ಏನಾದ್ರೂ ಮಾಡ್ತೀನಿ ಅಂತ ಒಂದ್ ಹೆಜ್ಜೆ ಮುಂದೆ ಇಡ್ತಿದ್ದಂಗೆ ನನ್ನನ್ನ ಮೂಟೆ ಕಟ್ಟಿ ಮೂಲೆಗೆ ಎಸೆಯೋದಕ್ಕೆ ಅಂತಾನೆ ಕಾಯ್ತಾ ಇರ್ತೀರಾ ಎಲ್ರೇನು, ಅದಕ್ಕೆ ಎಲ್ಲದನ್ನು ಮಾಡಿ ಮುಗಿಸಿ ಆಮೇಲೆ ಶುರು ಮಾಡ್ಬೇಕಾದ್ರೆ ಹೇಳಿದ್ರೆ ಆಯ್ತು ಅಂತ ಸುಮ್ಮನಾದೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಮಾವ, ಅತ್ತೆಗೆ ಯೋಗ ಎಲ್ಲ ಬರುತ್ತಾ ಅಂತ ಮೀನಾ ಕೇಳ್ಬೇಕಾದ್ರೆ, ಯೋಗ ಅಂತ ಒಂದಿದೆ ಅನ್ನೋದು ಗೊತ್ತಿದ್ಯಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಯಾಕೆ ನನ್ಗೆ ಗೊತ್ತಿದೆ ಅಂತ ನಿಮಗ್ ಗೊತ್ತಿಲ್ವಾ, ನಮ್ಮಪ್ಪ ಯೋಗ ಮಾಡ್ತಿದ್ದನ್ನ ನೀವ್ ನೋಡಿಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅವರು ಯೋಗ ಮಾಡೋದನ್ನ ನಾನ್ ನೋಡಿದೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದಾ ಅಪ್ಪಯ್ಯ, ತಾತ ಯೋಗ ಮಾಡ್ತಿದ್ರಾ ಅಂತ ಸೂರ್ಯ ಕೇಳಿದಾಗ, ಹೌದು ಕಣೋ, ನಮ್ಮ ಮಾವ ತುಂಬಾ ಚೆನ್ನಾಗಿ ಯೋಗಾಸನ ಮಾಡೋರು, ಆಗ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅವರು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಓ ಹಂಗಾದ್ರೆ ಸಕ್ರಮ್ನವ್ರು ಹುಟ್ಟಿದ್ಮೇಲೆ ಪಾಪ ನಮ್ ತಾತಯ್ಯ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ಹುಡ್ಕೊಂಡ್ ಹೋಗೋದಕ್ಕೆ ಯೋಗಾಸನ ಕಲ್ತ್ಕೊಂಡ್ರು ಏನೋ ಅಂತ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಅಮ್ಮ ನೋಡಮ್ಮ, ನಿಮ್ಮನ್ನ ಕಿಂಡಲ್ ಮಾಡ್ತಿದ್ದಾನೆ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಅದ್ ಹೆಂಗ್ ಕಂಡಿಡ್ಬಿಟ್ಟೆ, ಪರವಾಗಿಲ್ಲ ಕಣೋ, ನಿನಗೂ ಸ್ವಲ್ಪ ಬುದ್ಧಿ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇರ ಸಾಕು ನಿಮ್ದು, ಶಾಂತಿ, ನೀನು ಯೋಗಾಸನ ಬರೀ ಬೇಸಿಕ್ ಅಷ್ಟೇ ಅಲ್ವೇನೆ ಕಲ್ತಿರೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಬೇಸಿಕ್ ಕಲ್ತಿದೀನಿ, ಅದನ್ನೇ ನಾನು ಎಲ್ರಿಗೂ ಕಲ್ಸ್ಕೊಡ್ತೀನಿ, ಅದ್ರಿಂದ ನಿಮ್ಗೇನ್ ಕಷ್ಟ, ನಾನ್ ಯಾವ್ದ್ ಕೆಲ್ಸದಲ್ಲೂ ಮುನ್ನೇರ್ಬಾರ್ದಲ್ವಾ, ಯಾವಾಗ್ಲೂ ನಿಮ್ ಕಾಲ್ ಕೆಳಗಡೆನೆ ಬಿದ್ದಿರ್ಬೇಕಾ ನಾನು ಅಂತ ಶಾಂತಿ ಕೇಳ್ಬೇಕಾದ್ರೆ, ನಮ್ಮ ಅಪ್ಪಯ್ಯ ಆತರ ಎಲ್ಲ ಅನ್ಕೊಳ್ಳೋರ ಅಲ್ಲ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ನೋಡಿ ಅತ್ತೆ, ಮಾವ ಆ ರೀತಿ ಎಲ್ಲ ಯೋಚನೆ ಮಾಡೋರಲ್ಲ, ನಾನು ಸಾಧಾರಣ ಕುಟುಂಬದಿಂದ ಬಂದೋಳು ಅಂತ ಮೀನಾ ಹೇಳ್ಬೇಕಾದ್ರೆ, ನೀನೆಲ್ ಬಂದೆ, ನೀನೆಲ್ಲ ಕರ್ಕೊಂಡ್ ಬಂದಿದ್ದಲ್ವಾ ಅಂತ ಶಾಂತಿ ಹೇಳ್ತಾಳೆ. ಹೌದು ಅತ್ತೆ, ಅವ್ರು ಮಾಡಿರೋ ಸಹಾಯ ನನ್ಗೆ ನೆನ್ಪಿದೆ ಅತ್ತೆ, ಮದ್ವೆ ಆದ್ಮೇಲೆ ನಾನು ಹೂ ಕಟ್ತೀನಿ, ಕೆಲ್ಸ ಮಾಡ್ತೀನಿ ಅಂತ ಹೇಳಿದಿಕ್ಕೆ ಮಾವ ಅದಕ್ಕೆ ಸಪೋರ್ಟ್ ಮಾಡಿದ್ರು, ನನ್ ಕೆಲ್ಸದಲ್ಲಿ ನಾನು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹಾರೈಸ್ತಾರೆ, ಸೊಸೆಗೆ ಈ ರೀತಿ ಮುಂದುವರಿಬೇಕು ಅಂತ ಹೇಳೋರು ಹೆಂಡತಿಗೆ ಸಪೋರ್ಟ್ ಮಾಡೋದಿಲ್ವಾ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಅವ್ರು ಏನು ಅಂತ ನೀನ್ ನನ್ಗೆ ಹೇಳ್ಕೊಡ್ಬೇಕೇನೆ ಅಂತ ಶಾಂತಿ ಮೀನನ್ ಮೇಲೆ ರೇಗಾಡ್ತಾಳೆ. ನೋಡು ಶಾಂತಿ, ನೀನು ಇಂಥ ಕೆಲ್ಸ ಎಲ್ಲ ಮಾಡ್ಬಾರ್ದು ಅಂತ ನಾನ್ ಯಾವತ್ತೂ ನಿನ್ಗೆ ತಡೆದಿಲ್ಲ ಕಣೆ, ಅಕಸ್ಮಾತ್ ನಾನು ಆ ರೀತಿ ಅನ್ಕೊಂಡ್ರುನು ನೀನ್ ಅದನ್ನ ಕೇಳೋಳಂತೂ ಅಲ್ವೇ ಅಲ್ವಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ನಿನಗ್ ಗೊತ್ತಿರೋದು ಬರೀ ಬೇಸಿಕ್ ಮಾತ್ರ, ಅದನ್ನ ಇಟ್ಕೊಂಡು ಹೆಂಗ್ ಕ್ಲಾಸ್ ನಡೆಸ್ತೀಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದು ಅತ್ತೆ, 10th ಪಾಸ್ ಮಾಡಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಕ್ಕಾಗತ್ತಾ, ಬೇಸಿಕ್ ಇಟ್ಕೊಂಡು ನೀವ್ ಹೇಗತ್ತೆ ಯೋಗಾಸನ ಕಲ್ಸ್ಕೊಡ್ತೀರಾ ಅಂತ ಶ್ರುತಿ ಕೇಳಿದಾಗ, ನನ್ಗೆ ಗೊತ್ತಿರೋವರ್ಗು ನಾನು ಹೇಳ್ಕೊಡ್ತೀನಿ, ಅದಾದ್ಮೇಲೆ ನಾನ್ ಕಲ್ತ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಒಂದೊಂದೇ ಕಲ್ತ್ಕೊಂಡು ಅವ್ರಿಗೆ ಹೇಳ್ಕೊಡ್ತೀನಿ, ಹೇಳಿಲ್ವಾ ಒಂದು ಕಲೆನ ಕಲಿಯೋದಿಕ್ಕೆ ವಯಸ್ಸೇ ಇಲ್ವಂತೆ, ನನ್ ಎಷ್ಟು ಬೇಕಾದ್ರೂ ಕಲ್ತ್ಕೊಂಡು ಅವ್ರೆಲ್ರಿಗೂ ಹೇಳ್ಕೊಡ್ತೀನಿ ಬಿಡಿ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲಮ್ಮ, ನಿಮ್ಗೆ ಬರೀ ಬೇಸಿಕ್ ಗೊತ್ತಿದೆ ಅಂತಂದ್ರೆ ನಿಮ್ ಹತ್ರ ಕಲ್ತ್ಕೊಳ್ಳೋದಕ್ಕೆ ಯಾರಮ್ಮ ಬರ್ತಾರೆ ಅಂತ ರವಿ ಕೇಳ್ಬೇಕಾದ್ರೆ, ಹೌದಲ್ವಾ, ಸಕ್ರಮ್ಮ ಅವ್ರೆ, ನೀವು ನೋಟಿಸ್ ಅಲ್ಲಿ ಅದನ್ನೆಲ್ಲ ಹಾಕೇ ಇಲ್ವಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನನ್ನನ್ನ ನಂಬಿ ಬರೋರ್ಗೆ ನಾನ್ ಹೇಳ್ಕೊಡ್ತೀನಿ ಅಂತ ಶಾಂತಿ ಹೇಳಿದಾಗ, ಅತ್ತೆ ಈಗೆಲ್ಲ ಬೇಸಿಕ್ ತಿಳ್ಕೊಂಡಿದ್ರೆ ಅದೇ ದೊಡ್ಡ ವಿಷಯ, ಹೇಳ್ಬೇಕು ಅಂದ್ರೆ ಭರತನಾಟ್ಯ ಕೂಡ ಯೋಗದ ತರಾನೇ, ನಿಮ್ಗೆ ಭರತನಾಟ್ಯ ತುಂಬಾ ಚೆನ್ನಾಗ್ ಬರುತ್ತೆ, ಅದರಿಂದ ನಿಮ್ಗೆ ಯೋಗಾಸನ ಕಷ್ಟ ಏನಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತಿದೆ, ಆದ್ರಿಂದಾನೇ ನಾನು ಕ್ಲಾಸ್ ಶುರು ಮಾಡ್ತಾ ಇರೋದು ಅಂತ ಶಾಂತಿ ಹೇಳಿದಾಗ, ನೋಡಪ್ಪಯ್ಯ, ಎಲ್ಲಿ ಏನಾಗುತ್ತೋ ನನ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ಆ ರತಿ ಮದನ್ ವಿಷಯದಲ್ಲಿ ನಡೆದಂಗೆ ಇಲ್ಲೇನಾದ್ರೂ ಆಯ್ತು ಅಂದ್ರೆ ನಾನಂತೂ ಮದ್ಯಕ್ ಹೋಗೋದಿಲ್ಲ ಅಂತ ಸೂರ್ಯ ಹೇಳ್ಬಿಡ್ತಾನೆ. ಅದೆಲ್ಲ ಏನು ಆಗೋದಿಲ್ಲ, ಚೆನ್ನಾಗಿ ಯೋಚನೆ ಮಾಡಿ
ಒಂದು ರೂಲ್ಸ್ ಹಾಕಿದೀನಿ ಅಂತ ಶಾಂತಿ ಹೇಳಿದಾಗ, ರೂಲ್ಸ್ ಏನಮ್ಮ ಅದು ಅಂತ ಮನೋಜ ಕೇಳ್ತಾನೆ. ಅದೇನಂದ್ರೆ ಮದ್ವೆ ಆಗಿರೋರ್ನ ಮಾತ್ರ ನಾನು ಕ್ಲಾಸಿಗೆ ಸೇರ್ಸ್ಕೊತೀನಿ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಅಪ್ಪಯ್ಯ, ಹಂಗ್ ನೋಡಿದ್ರೆ ಮದ್ವೆ ಆದ್ಮೇಲೆ ಅಂತ ಸೂರ್ಯ ಹೇಳಕ್ ಹೋಗಿ ಹಾಗೆ ಸುಮ್ನಾಗ್ಬಿಡ್ತಾನೆ. ಏಯ್ ಏನೋ ಹೇಳಕ್ ಬಂದಿಲ್ಲ ಹೇಳಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಏನು ಇಲ್ಲ ಬಿಡಪ್ಪಯ್ಯ ಅಂತ ಸೂರ್ಯ ಸುಮ್ನಾಗ್ತಾನೆ. ಹೇಳ ಪರವಾಗಿಲ್ಲ ಅಂತ ರವಿ ಕೇಳ್ಬೇಕಾದ್ರೆ, ಅದು ಏನಂದ್ರೆ ಇವಾಗ ಸಕ್ರಮ್ನವ್ರು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಲವ್ ಮಾಡಿದ್ದು ಇಬ್ರು ಮದ್ವೆ ಆಗದೆ ಇರೋರು, ಅದಕ್ಕೆ ಅವ್ರಿಬ್ರನ್ನ ಒಂದ್ ಮಾಡಿದ್ವಿ. ಇವಾಗ ಯೋಗ ಕ್ಲಾಸ್ ಅದಕ್ಕೆ ಅಂತ ಬಂದು ಈ ಸೆಟಪ್ ಗಿಟಪ್ ಅಂತೆಲ್ಲ ಬಂದ್ಬಿಟ್ಟು ಏನಾದ್ರೂ ಸಮಸ್ಯೆ ಆಗೋದ್ರೆ ಏನಪ್ಪಾ ಮಾಡೋದು? ಅವ್ರ ಲವ್ಗಳನ್ನ ನಾವು ಒಂದ್ ಮಾಡಕ್ ಆಗೋದಿಲ್ಲಲ್ಲಪ್ಪಯ್ಯ. ಹಂಗ ಏನಾದ್ರು ಮಾಡಕ್ ಹೋದ್ರೆ ಅವ್ರ ಗಂಡನೋ ಹೆಂಡ್ತಿನೋ ಬಂದು ಎಲ್ರಿಗೂ ಹಿಡ್ಕೊಂಡು ಓಡಿದ್ರೆ ಏನಪ್ಪಾ ಮಾಡೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವ್ರು ಶಾಂತಿ ಮುಖನೇ ನೋಡ್ತಿರ್ತಾರೆ. ಸೂರ್ಯನ್ ಮಾತಿನ ಕೇಳಿ ರವಿ ಶ್ರುತಿ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ನೋಡ್ರಿ ನೋಡ್ರಿ, ನಿಮ್ ಮಗನ್ ಬುದ್ಧಿ ಯಾವ ತರ ಯೋಚನೆ ಮಾಡ್ತಿದ್ದಾನೆ ಅಂತ ಸ್ವಲ್ಪನಾದ್ರೂ ಒಳ್ಳೆ ರೀತಿಲಿ ಯೋಚನೆ ಮಾಡಕ್ಕೆ ಬರೋದಿಲ್ವಾ ಇವನ್ಗೆ? ಛೇ, ನನ್ನ ಮಟ್ಟಿಗೆ ಈ ಮನೇಲಿ ಯಾರಿಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬರೋದಿಲ್ಲಪ್ಪ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಪ್ಪ, ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಇರ್ಲಿ ಪರವಾಗಿಲ್ಲ, ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ ಅಂತ ಸೂರ್ಯ ಹೇಳ್ದಾಗ, ನೀನ್ ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ರವಿ ಶ್ರುತಿ, ನೀವಿಬ್ರು ಯೋಗ ಕ್ಲಾಸಿಗೆ ಸೇರ್ಕೊಳ್ರಪ್ಪ ಅಂತ ಶಾಂತಿ ಹೇಳಿದಾಗ, ಒಳ್ಳೆ ಐಡಿಯಾ ಅತ್ತೆ. ಏನ್ ಟೈಮಿಗೆ ಬರ್ಬೇಕು? ಬೆಳಗ್ಗೆಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಅಂತ ಶ್ರುತಿ ಕೇಳಿದಾಗ, ಬೆಳಗ್ಗೆನೆ 7 ಗಂಟೆಗೆ ಶುರು ಮಾಡ್ತೀವಿ, ಯಾಕಂದ್ರೆ ಬೆಳಿಗ್ಗೆ ಯೋಗ ಮಾಡೋದು ತುಂಬಾ ಒಳ್ಳೇದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು 7 ಗಂಟೆಗ? ಚಾನ್ಸೇ ಇಲ್ಲ ಅತ್ತೆ. ಎಲ್ಲ ನಮ್ಗೆ ಒಂದ್ ರೀತಿ ಮಿಡ್ ನೈಟ್ ತರ ಡಬ್ಬಿಂಗ್ ಮುಗಿಸಿ ಮನೆಗ್ ಬರೋಷ್ಟ್ರಲ್ಲಿ ಸುಸ್ತಾಗ್ ಹೋಗ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮುಗಿಸಿ ಆಮೇಲೆ ರೆಸ್ಟೋರೆಂಟ್ ಕೆಲ್ಸ ಬೇರೆ ನೋಡ್ಬೇಕು, ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಹೌದಮ್ಮ, ನಾನು ಅಷ್ಟೇ ಬೆಳಗ್ಗೆನೆ ರೆಸ್ಟೋರೆಂಟ್ ಹೋಗ್ಬೇಕಲ್ವಾ, ಆಗೋದಿಲ್ಲ ಅಂತ ರವಿ ಹೇಳ್ತಾನೆ. ಅಯ್ಯೋ, ಬೆಳಗ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಸಂಜೆ ಬನ್ರೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ನಾವು ಬರ್ಲಾ ಅಂತ ಮನೋಜ ಕೇಳ್ತಾನೆ. ನೀನೊಬ್ನೇ ಬಾ ಅಂತ ಶಾಂತಿ ಹೇಳ್ದಾಗ, ರೋಹಿಣಿ ಬೇಡ್ವಾ ಅಂತ ಮನೋಜ ಕೇಳ್ತಾನೆ. ಅವಳಗ್ ಗೊತ್ತಿಲ್ದಿರೋ ವಿದ್ಯೆ ಯಾವ್ದಪ್ಪ ಇದೆ? ಎಲ್ಲಾ ವಿದ್ಯೆನೂ ಕರಗತ ಮಾಡ್ಕೊಂಡಿರೋಳು ಅವಳು. ಅವಳಿಗೆ ಇದ್ರ ಅವಶ್ಯಕತೆ ಇಲ್ಲ, ಅವಳು ಬರೋ ಅವಶ್ಯಕತೆ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೀನಮ್ಮ, ನಾವು ಹೋಗಿ ಸಕ್ರೆ ಅವ್ರ ಯೋಗಾಸನ ಶಾಲೆಯಲ್ಲಿ ಸೇರ್ಕೊಳ್ಳಲ್ವೇ ಅಂತ ಸೂರ್ಯ ಕೇಳಿದಾಗ, ಯಾಕೆ ಅಲ್ಲಿ ಬಂದು ನನ್ ಮಾನ ಮರ್ಯಾದೆ ತೆಗಿಯೋದಕ್ಕಾ ಅಂತ ಶಾಂತಿ ಕೇಳ್ತಾಳೆ. ರೀ, ನಮ್ಗೆ ಯಾಕ್ರಿ ಅದೆಲ್ಲ? ಕೂತಿರೋ ಜಾಗದಲ್ಲಿ ಕುತ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಇದೆಲ್ಲ. ನಾವು ದಿನ ಪೂರ್ತಿ ಓಡಾಡ್ತಾನೆ ಇರ್ತೀವಲ್ವಾ, ನಮ್ಗೆಲ್ಲ ಅದ್ರ ಅವಶ್ಯಕತೆ ಇಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಮೀನಮ್ಮ, ನಮ್ಗೆ ಇದೆಲ್ಲ ಸೆಟ್ಟೇ ಆಗೋದಿಲ್ಲ. ಕರೆಕ್ಟೆ, ಬೇಕು ಅಂದ್ರೆ ಪಾಂಪ್ಲೆಟ್ ನ ಈ ಪ್ಯಾಸೆಂಜರ್ಗೆ ಕೊಡ್ತೀನಪ್ಪ ನಾನು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದೆಲ್ಲ ಏನು ಬೇಕಾಗಿಲ್ಲ, ನಾವೇ ಎಲ್ರಿಗೂ ಕೊಟ್ಟಿದೀವಿ, ಅಷ್ಟೇ ಸಾಕು. ಆಮೇಲೆ ರೀ, ನನ್ಗೆ ಇವಾಗ ಜ್ಞಾಪಕಕ್ ಬಂತು, ನಾವು ಎಲ್ಲಾರ್ಗು ಪಾಂಪ್ಲೆಟ್ ಹಂಚ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ನಾನು ಮನೇಲಿ ಇತ್ತಲ್ಲ ಪೀಡೆ, ಅದ್ರ ಅಜ್ಜಿನ ನೋಡ್ದೆ ಅಂತ ಶಾಂತಿ ಹೇಳ್ದಾಗ, ಯಾರ್ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದೇ ರೀ, ಇವ್ರು ಹುಡುಕ್ತಿದ್ರಲ್ಲ, ಅದ್ಯಾವಳ ಹೆಂಗ್ಸು ಕಾಣಿಸ್ತಾ ಇಲ್ಲ ಅಂತ, ನಮ್ಮ ಮನೇಲಿ ಇದ್ನಲ್ಲ ಹುಡ್ಗ, ಅವ್ರ ಅಜ್ಜಿ ಅಂತ ಶಾಂತಿ ಹೇಳಿದಾಗ, ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ರೋಹಿಣಿ, ಅಮ್ಮ ಇವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರ ಅಂತ ಭಯದಿಂದ ಒದ್ದಾಡ್ತಿರ್ತಾಳೆ. ಅತ್ತೆ, ಕ್ರಿಶ್ ಅಜ್ಜಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅವಳ ಬಗ್ಗೆನೆ ಮಾತಾಡ್ತಾ ಇರೋದು ಅಂತ ಶಾಂತಿ ಹೇಳಿದಾಗ, ಎಲ್ಲಿ ನೋಡಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಎಲ್ಲಿ ಎತ್ತ ಅಂತ ನನಗ್ ಗೊತ್ತಿಲ್ಲ, ಪಾಂಪ್ಲೆಟ್ ಹಂಚ್ಬೇಕಾದ್ರೆ ಆ ರೋಡಲ್ಲಿ ಬಟ್ಟೆ ಗಂಟೆನ ತಬ್ಬಿಡ್ಕೊಂಡು ಅಂಬು ಅಂತ ಹೋಗ್ತಾ ಇದ್ಲು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಶಾಂತಿ ಈ ರೀತಿ ಎಲ್ಲ ಮಾತಾಡ್ತೀಯಾ ಅಂತ ರಂಗನಾಥ್ ಅವ್ರು ಬೈಬೇಕಾದ್ರೆ, ಅತ್ತೆ ನೀವ್ ಸರಿಯಾಗಿ ನೋಡಿದ್ರ ಅದು ಕ್ರಿಶ್ ಅಜ್ಜಿನೇನಾ ಅಂತ ಮೀನಾ ಕೇಳಿದಾಗ, ಏನೇ, ನನ್ಗೇನೋ ಅಷ್ಟೊಂದ್ ವಯಸ್ಸಾಗೋಗಿದ್ಯಾ ಕಣ್ ಕಾಣಿಸೋದಿಲ್ಲ ಅನ್ನಕ್ಕೆ? ಆ ಹೆಂಗ್ಸನ್ನ ಈ ಮನೇಲಿ ಎಸ್ಸಲಿ ನೋಡಿಲ್ಲ ನಾನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ ನೀವ್ ಅವ್ರ ಹತ್ರ ಮಾತಾಡಿದ್ರ ಅಂತ ಸೂರ್ಯ ಕೇಳ್ತಾನೆ. ಅವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ ನನ್ಗೇನ್ ಕೆಲ್ಸನಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ರಿ ಇದು, ಕ್ರಿಶ್ ಅವ್ರಮ್ಮ ಅವ್ರನ್ನ ಊರು ಕರ್ಕೊಂಡ್ ಹೋಗ್ತೀನಿ ಅಂತ ತಾನೇ ಹೇಳಿದಿದ್ದು, ಅದ್ ಹೇಗ್ರಿ ಅವ್ರು ಇಲ್ಲಿರೋದಕ್ ಸಾಧ್ಯ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲಿ ಬೇರೆ ಏನೋ ವಿಷಯ ನಡೀತಿದೆ ಮೀನಾ. ಹೌದು ಸಕ್ರೆ, ಯಾವ ರೋಡಲ್ಲಿ ನೋಡಿದ್ರಿ ಅವ್ರನ್ನ ಅಂತ ಸೂರ್ಯ ಕೇಳಿದಾಗ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣೋ, ಯಾವ್ದೋ ಒಂದ್ ರೋಡಲ್ಲಿ ನೋಡ್ದೆ ಅಷ್ಟೇ ಅಂತ ಹೇಳಿ ಶಾಂತಿ ಅಲ್ಲಿಂದ ರೂಮ್ಗೆ ಹೊರ್ಟೋಗ್ತಾಳೆ. ರೀ, ಹಾಗಾದ್ರೆ ಅವರು ರೋಡಲ್ಲಿ ಎಲ್ಲೋ ನೋಡಿದ್ರು ಅಂದ್ರೆ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಅರ್ಥ, ಒಂದ್ಸಲ ಯಾವ್ದಕ್ಕೂ ಅವ್ರ ಮನೆಗ್ ಹೋಗಿ ನೋಡೋಣವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಮೀನಾ, ಒಂದ್ ವೇಳೆ ಅವರು ಇವಾಗ್ಲೂ ಊರಿಗೆ ಹೊರಡ್ತಾ ಇರ್ಬೋದು, ಯಾವ್ದಕ್ಕೂ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬರೋಣ ಬಾ ಇವಾಗ ಅಂತ ಸೂರ್ಯ ಮೀನಾ ಇಬ್ರು ರಂಗನಾಥ್ ಹತ್ರ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದರಿಂದ ರೋಹಿಣಿಗೆ ಭಯ ಶುರುವಾಗತ್ತೆ. ಸೀದಾ ಹೋಗಿ ಅವಳು ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಪೂಜಂಗೆ ಕಾಲ್ ಮಾಡ್ತಾಳೆ. ಹೇಳುರು ಅಂತ ಪೂಜಾ ಹೇಳ್ಬೇಕಾದ್ರೆ, ಪೂಜಾ, ನಮ್ಮಮ್ಮ ನಿನ್ನೆಲ್ಲ ನೋಡೋದ್ ಬಂದಿದ್ರ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ಕಣೆ, ನನ್ ಮನೇಲೇ ಇದ್ನಲ್ಲೇ, ಅವ್ರು ಬಂದಿರೋದು ನನ್ಗೆ ಗೊತ್ತಿಲ್ಲ ಕಣೆ, ಒಂದ್ ವೇಳೆ ಊರ್ಗೇನಾದ್ರೂ ಹೊರಟೋಗಿರ್ಬೋದು ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಇಲ್ಲ ಕಣೆ, ಅವ್ರು ಇಲ್ಲೇ ಎಲ್ಲೋ ಇದಾರೆ, ನಮ್ಮತ್ತೆ ಅವ್ರನ್ನ ಎಲ್ಲೋ ನೋಡಿದಾರೆ ಅಂತ ರೋಹಿಣಿ
ರೋಹಿಣಿ ಹೇಳ್ಬೇಕಾದ್ರೆ ಅಯ್ಯೋ ಏನೇ ಹೀಗ್ ಹೇಳ್ತಿದ್ಯಾ, ಹೋಗಿ ಮಾತಾಡ್ಬಿಟ್ರೇನೆ ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ, ರೋಡಲ್ಲಿ ಎಲ್ಲೋ ನೋಡ್ದೆ, ಭಿಕ್ಷುಕ್ರ ತರ ರೋಡ್ ಅಲಿತಾ ಇದ್ರು ಅಂತೆಲ್ಲ ಮಾತಾಡ್ತಿದ್ರು ಕಣೆ. ನಮ್ಮಮ್ಮನ್ ಬಗ್ಗೆ ಹೆಂಗ್ ಮಾತಾಡ್ತಿದ್ರು ಗೊತ್ತಾ, ಬರೋ ಕೋಪದಲ್ಲಿ ಹಂಗೇನೆ ಅವ್ರಿಗೇನಾದ್ರೂ ಮಾಡ್ಬಿಡೋಣ ಅಂತ ಅನ್ನಿಸ್ತಿತ್ತು ಕಣೆ ಅಂತ ರೋಹಿಣಿ ಹೇಳ್ದಾಗ, ನಿಮ್ಮತ್ತೆ ದುಡ್ಡಿಲ್ದಿರೋರ್ಗೆ ಅದೇ ರೀತಿ ಅಲ್ವೇನೆ ಮಾತಾಡೋದು ಅಂತ ಪೂಜಾ ಹೇಳ್ತಾಳೆ. ಕಣೆ, ನಮ್ಮಮ್ಮನ್ನ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗತ್ತೆ. ಎಲ್ ಅಲಿತಿದಾರೆ, ಎಲ್ ಓಡಾಡ್ತಿದಾರೆ, ಏನ್ ಊಟ ಮಾಡ್ತಿದಾರೆ, ಎಲ್ ಮಲ್ಕೋತಿದಾರೆ ಒಂದು ಗೊತ್ತಾಗ್ತಿಲ್ಲ ಕಣೆ. ಅವ್ರು ಯಾಕಾದ್ರೂ ಈ ರೀತಿ ನಡ್ಕೋತಿದಾರೋ ಅಂತ ರೋಹಿಣಿ ತುಂಬಾ ಫೀಲ್ ಮಾಡ್ಕೊಂಡ್ ಹೇಳ್ತಾಳೆ. ನೋಡೆ, ಕ್ರಿಶ್ ನಿನ್ ಜೊತೆ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಅವನನ್ನ ಬಿಟ್ಟು ಹೋಗಿರೋದು. ಆದ್ರೆ ಇವಾಗ ಅದು ನಡೀರಿಲ್ವಲ್ಲೇ ಅಂತ ಪೂಜಾ ಹೇಳ್ಬೇಕಾದ್ರೆ, ನಿಜ ಹೇಳೆ, ನಿನ್ನ ನೋಡೋದಕ್ಕೆ ನಮ್ಮಮ್ಮ ಬಂದಿರ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ಕಣೆ, ಬಂದಿದ್ರೆ ನಾನ್ ನಿನ್ ಹತ್ರ ಹೇಳ್ತಾ ಇರ್ಲಿಲ್ವಾ ಅಂತ ಪೂಜಾ ಹೇಳ್ತಾಳೆ. ಈ ಊರಲ್ಲಿ ನಿನ್ನನ್ ಬಿಟ್ರೆ ಅವ್ರಿಗಿನ್ ಯಾರು ಗೊತ್ತಿಲ್ಲ ಕಣೆ, ಅದಕ್ಕೆ ಕೇಳ್ದೆ. ಅಕಸ್ಮಾತ್ ನಮ್ಮಮ್ಮ ಏನಾದ್ರೆ ನಿನ್ನ ನೋಡಕ್ ಬಂದ್ರೆ ತಕ್ಷಣ ನನ್ ಫೋನ್ ಮಾಡೆ, ಅವ್ರನ್ನ ಎಲ್ಲೂ ಕಳಿಸ್ಬೇಡ ಕಣೆ. ಅವ್ರ ಅಲ್ಲೇ ಇದ್ದಂಗೆ ನೀನ್ ಕಾಲ್ ಮಾಡೆ, ನಾನ್ ಬಂದು ಅವ್ರ ಹತ್ರ ಮಾತಾಡಿ ಅವ್ರನ್ನ ಊರಿಗೆ ಕಳಿಸ್ತೀನಿ ಕಣೆ. ಇದಾದ್ಮೇಲೂನು ಅವ್ರ ಇಲ್ಲೇ ಇದ್ರು ಅಂದ್ರೆ ಏನಾದ್ರೂ ಒಂದ್ ಸಮಸ್ಯೆ ಬರುತ್ತೆ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಯಾರ್ಗೆ, ನಿನಗ ಅಥವಾ ನಿಮ್ಮ ಅಮ್ಮಂಗ ಅಂತ ಪೂಜಾ ಕೇಳ್ತಾಳೆ. ಸುಮ್ನೆ ಇರೆ, ನೀನೊಬ್ಳು ಉರ್ಸ್ಬೇಡ, ನಾನ್ ಹೇಳೋದನ್ ಮಾತ್ರ ಮಾಡೆ ನೀನು. ನಮ್ಮಮ್ಮ ಬಂದ್ರೆ ನನ್ಗ್ ಫೋನ್ ಮಾಡು, ಅವ್ರನ್ನ ಮನೇಲೆ ಇಟ್ಕೋ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ, ನೋಡೆ, ಸೂರ್ಯ ಮೀನಾ ಇಬ್ರು ನಮ್ಮಮ್ಮನ ಹುಡುಕ್ತೀನಿ ಅಂತ ಹೋಗಿದ್ದಾರೆ. ಅಕಸ್ಮಾತ್ ಏನಾದ್ರೂ ನಮ್ಮಮ್ಮ ಮನೆ ಹತ್ರ ಬಂದ್ರು ಅಂದ್ರೆ ನಾನ್ ಸಿಕ್ಕಾಕೋತೀನಿ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಣೆ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಪೂಜಾ ಕೇಳ್ತಾಳೆ. ಅದನ್ನ ನಾನ್ ನೋಡ್ಕೋತೀನಿ ಕಣೆ. ಕ್ರಿಶ್ ಏನ್ ಮಾಡ್ತಿದ್ದಾನೆ, ನಿನ್ ಜೊತೆನೇ ಇದಾನ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಕಣೆ, ನನ್ ಜೊತೆನೇ ಇದಾನೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಲಿ ಅಂತ ಅವನನ್ನ ದೇವಸ್ಥಾನ ಕರ್ಕೊಂಡ್ ಬಂದಿದೀನಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಯಾಕೆ ಅವನನ್ನ ಆಚೆ ಕರ್ಕೊಂಡೋದೆ, ಯಾರಾದ್ರೂ ನೋಡಿದ್ರೆ ಏನೇ ಗತಿ, ನನ್ಗೆಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ, ಮೊದ್ಲು ಅವನನ್ನ ಮನೆ ಕರ್ಕೊಂಡೋಗು ಅಂತ ರೋಹಿಣಿ ಫುಲ್ ಟೆನ್ಷನ್ ಆಗಿ ಹೇಳ್ತಾಳೆ. ಸರಿ ಆಯ್ತು ಕಣೆ, ನಾನ್ ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಪೂಜಾ ಕೃಷ್ಣ ಹತ್ರ ಕರೆದು ಹೊರಡೋಣ ಅಂತ ಹೇಳ್ತಾಳೆ. ಹಾಗೆ ರೋಹಿಣಿ ಮನೆ ಓನರ್ಗೆ ಕಾಲ್ ಮಾಡಿ, ಸರ್ ನಾನು ರೋಹಿಣಿ ಮಾತಾಡ್ತಾ ಇರೋದು ಅಂತ ರೋಹಿಣಿ ಹೇಳ್ದಾಗ, ಹೇಳಮ್ಮ, ಏನಮ್ಮ, ಒಂದ್ 10-15 ದಿವಸದಿಂದ ನಿಮ್ಮಮ್ಮ ಇರೋ ಮನೆ ಬಾಗ್ಲ ಆಗ್ತಂಗೆ ಇದೆಯಲ್ಲಮ್ಮ, ಇಲ್ವಾ ನಿಮ್ಮಮ್ಮ ಮನೇಲಿ ಅಂತ ಮನೆ ಓನರ್ ಕೇಳ್ಬೇಕಾದ್ರೆ, ಸರ್ ಅದೇನಂದ್ರೆ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಹೇಳಿ ರೋಹಿಣಿ ಮನೆ ಓನರ್ ಹತ್ರ ಏನೋ ವಿಷಯನ ಹೇಳ್ತಾಳೆ. ಏನಮ್ಮ, ನೀನ್ ದಿಢೀರಂತ ಈ ರೀತಿ ಹೇಳ್ತಾ ಇದ್ಯಾ ಅಂತ ಮನೆ ಓನರ್ ಕೇಳ್ಬೇಕಾದ್ರೆ, ಹೌದು ಸರ್, ನೀವ್ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದು ನಾನು ಥಿಂಗ್ಸ್ ಎಲ್ಲ ಎತ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತು ಬಾರಮ್ಮ ಅಂತ ಮನೆ ಓನರ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮೀನಾ ಸೂರ್ಯ ಹೋಗಿ ಅಲ್ಲಿ ವಿಚಾರಿಸೋಷ್ಟ್ರಲ್ಲಿ ನಾನ್ ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕ್ರಿಶ್ ಮನೆ ಹತ್ರ ಬಂದು ಅಲ್ಲಿ ಹುಡುಕ್ಬೇಕಾದ್ರೆ ಮನೆ ಡೋರ್ ಲಾಕ್ ಆಗಿರುತ್ತೆ. ಆಗ ಅಲ್ಲಿಗೆ ಓನರ್ ಬಂದು, ಯಾರಪ್ಪ ನೀವು ಅಂತ ವಿಚಾರಿಸ್ಬೇಕಾದ್ರೆ, ಸರ್ ಈ ಮನೇಲಿ ಒಂದ್ ಅಜ್ಜಿ ಮತ್ತೆ ಮೊಮ್ಮಗು ಇದ್ರಲ್ಲ, ಅವ್ರೆಲ್ಲಿ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಏನಪ್ಪಾ, ನೀವು ಸ್ವಲ್ಪ ಹೊತ್ತಿಗೆ ಮುಂಚೆ ಬರಕಿಲ್ವಾ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಖಾಲಿ ಮಾಡ್ಕೊಂಡು ಹೋದ್ರಲ್ಲ ಅಂತ ಮನೆ ಓನರ್ ಹೇಳ್ಬೇಕಾದ್ರೆ, ಏನು ಖಾಲಿ ಮಾಡ್ಬಿಟ್ರಾ, ಹೌದು ಸರ್, ಆ ಹೆಂಗಸನ್ ಜೊತೆ ಆ ಮಗು ಇತ್ತ ಅಂತ ಸೂರ್ಯ ಕೇಳಿದಾಗ, ಇಲ್ಲಪ್ಪ, ಆ ಅಮ್ಮ ಇರ್ಲಿಲ್ಲ, ಆದ್ರೆ ಆ ಚಿಕ್ಕ ಹುಡುಗ ಮತ್ತೆ ಅವ್ರಮ್ಮ ಇಬ್ರು ಬಂದು ಮನೇನ ಖಾಲಿ ಮಾಡ್ಕೊಂಡು ಹೋದ್ರಪ್ಪ ಅಂತ ಮನೆ ಓನರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮೀನಾ ಮತ್ತೆ ಸೂರ್ಯಂಗೆ ಶಾಕ್ ಆಗತ್ತೆ. ಸರ್ ಯಾವಾಗ ಖಾಲಿ ಮಾಡಿದ್ರಿ ಸರ್ ಅಂತ ಸೂರ್ಯ ಕೇಳಿದಾಗ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಖಾಲಿ ಮಾಡ್ಕೊಂಡು ಹೋದ್ರಪ್ಪ ಅಂತ ಮನೆ ಓನರ್ ಹೇಳ್ತಾರೆ. ಏನು ಇವತ್ಗ ಖಾಲಿ ಮಾಡ್ಕೊಂಡ್ರ ಸರ್, ಯಾವ ಕಡೆ ಹೋದ್ರಿ ಸರ್ ಅಂತ ಸೂರ್ಯ ಕೇಳಿದಾಗ, ಅದ್ ನನ್ ಗೊತ್ತಿಲ್ಲಪ್ಪ, ಅರ್ಜೆಂಟ್ ಆಗಿ ಖಾಲಿ ಮಾಡಿ ಅಡ್ವಾನ್ಸ್ ಅಮೌಂಟ್ ಕೂಡ ತಗೊಂಡು ಹೊರಟೋದ್ರಪ್ಪ, ದಿಢೀರ್ ಅಂತ ಬಂದು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನು ಅವ್ರಿಗೆ ಖಾಲಿ ಮಾಡಿಸಿ ಕೊಟ್ಟೆಪ್ಪ ಅಂತ ಮನೆ ಓನರ್ ಹೇಳ್ತಾರೆ. ಸರಿ ಆಯ್ತು ಸರ್, ನಾವಿನ್ ಬರ್ತೀವಿ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಅಲ್ಲಿಂದ ಆಚೆಗೆ ಬರ್ತಾರೆ. ಏನ್ರಿ ಇದು, ಇವಾಗ ತಾನೇ ಖಾಲಿ ಮಾಡ್ಕೊಂಡೋದ್ರು ಅಂತ ಹೇಳ್ತಾ ಇದಾರೆ, ದಿಢೀರ್ ಅಂತ ಅಮ್ಮ ಕಾಣಿಸುತ್ತಿಲ್ಲ, ಈಗ ನೋಡಿದ್ರೆ ಕೃಷ್ಣ ಮತ್ತೆ ಅವ್ರಮ್ಮ ಬಂದು ಮನೇನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಆ ಕಡೆ ಸ್ಕೂಲ್ನು ಚೇಂಜ್ ಮಾಡಿದ್ದಾರೆ. ನನ್ಗೊಂದು ಅರ್ಥ ಆಗ್ತಿಲ್ಲ ರೀ. ಮೀನಮ್ಮ, ಏನೋ ಒಂದು ಅರ್ಥ ಆಗ್ತಿಲ್ಲ ಕಣೆ, ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಕ್ರಿಶ್ ಲೈಫ್ ಸ್ಟೋರಿ ಆಗೋಗ್ಬಿಟ್ಟಿದೆ ಕಣೆ ಅಂತ ಹೇಳ್ಕೊಂಡು ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ರೀ ಇವಾಗ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಅವ್ರು ಮಾತಾಡ್ಬೇಕಾದ್ರೆ ಯಾವ್ದೋ ಹೋಟ್ಲಲ್ಲಿ ತಿನ್ನೋದಕ್ ಹೋಗಿದ್ರು ಇವಾಗ ತಾನೆ ಅಂತ ಹೇಳಿದ್ರು ತಾನೆ, ಬಾ ಯಾವ ಹೋಟ್ಲು ಅಂತ ಹೋಗಿ ಹುಡ್ಕೋಣ ಅಂತ ಸೂರ್ಯ ಹೇಳಿ ಮೀನನ್ನ ಕರ್ಕೊಂಡು ಎಲ್ಲಾ ಹೋಟ್ಲೇನು ಹುಡುಕ್ತಾ ಇರ್ತಾನೆ. ಆಗ ಒಂದ್ ಹೋಟ್ಲಲ್ಲಿ ರೋಹಿಣಿ ಮತ್ತೆ ಕ್ರಿಶ್ ಇಬ್ರು ತಿಂಡಿ ತಿಂತಾ ಇರ್ತಾರೆ. ಸೂರ್ಯ ಮತ್ತೆ ಮೀನಾ ಇಬ್ರು ಓಡೋಡಿ ಆ ಹೋಟೆಲ್ ಒಳಗಡೆ ಬರ್ತಾರೆ. ಎಲ್ಲಾ ಕಡೆ ಚೆಕ್ ಮಾಡಿದಾಗ ಅಷ್ಟರಲ್ಲಾಗ್ಲೇ ರೋಹಿಣಿ ಮತ್ತೆ
ಕ್ರಿಶ್ ಅಲ್ಲಿಂದ ಹೊರಟೋಗಿರ್ತಾರೆ. ಅಲ್ಲಿರೋ ವೇಟರ್ನ ಕರೆದು ಇವ್ರನ್ನ ಎಲ್ಲಾದ್ರೂ ನೋಡಿದೀರಾ ಅಂತ ಕ್ರಿಶ್ ಫೋಟೋನ ತೋರಿಸಿದಾಗ, ಹೌದು ಸರ್, ಆ ಮಗು ಇಲ್ಲೇ ಕುತ್ಕೊಂಡು ತಿಂಡಿ ತಿಂತು ಇಷ್ಟೊತ್ತು ಅಂತ ವೇಟರ್ ಹೇಳ್ತಾನೆ. ಛೆ ರೀ, ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನೋಡಿ ಅವ್ರು ಮಿಸ್ ಆಗೋದ್ರು ಅಂತ ಮೀನಾ ಹೇಳ್ಬೇಕಾದ್ರೆ ಏನು ಅಂತ ಗೊತ್ತಾಗ್ತಿಲ್ಲ ಮೀನಾ. ಪ್ರತಿ ಸಲಿ ನಾನು ಆ ಹೆಂಗಸನ್ನ ಹಿಡಿಬೇಕು ಅಂತ ನೋಡೋಷ್ಟ್ರಲ್ಲಿ ಅವಳು ನನ್ನಿಂದ ಮಿಸ್ ಆಗ್ತಾ ಇದ್ದಾಳೆ. ಆದ್ರೆ ನಾನಂತೂ ಸುಮ್ನೆ ಬಿಡೋದಿಲ್ಲ. ಖಂಡಿತ ಅವಳನ್ನ ಮತ್ತೆ ಕೃಷ್ಣ ಇಬ್ರನ್ನು ಕಂಡಿಡ್ದೆ ಹಿಡಿತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಮೀನಾ ಮತ್ತೆ ಸೂರ್ಯ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.